ವೆಲ್ಕಮ್ ಟು ಪಿ ಕೆ ವಿತ್ ಬೈಕ್ಸ್. ಈಗ ನಿಮ್ಮ ಮುಂದೆ ಇರೋ ಗಾಡಿ ಟಾಟಾ ಕರ್ವಿ ಎಲೆಕ್ಟ್ರಿಕ್. ಇದು ಆಕ್ಚುಲಿ ಟಾಪ್ ಮಾಡಲ್. ಮತ್ತೆ ಈ ಗಾಡಿ ಅಫಿಷಿಯಲ್ IPL ಅಸೋಸಿಯೇಟ್ ಪಾರ್ಟ್ನರ್ ಇಲ್ಲಿ ಹಾಕಿದ್ದಾರೆ ನೋಡಿ. ಅದ್ರ ಬಗ್ಗೆ ಇದು 2 ಬ್ಯಾಟರಿ ಪ್ಯಾಕ್ ವೇರಿಯಂಟ್ ಅಲ್ಲಿ ಬರುತ್ತೆ. 45 ಕಿಲೋವ್ಯಾಟ್ ಮತ್ತೆ 55 ಕಿಲೋವ್ಯಾಟ್. 45 ಕಿಲೋವ್ಯಾಟ್ ವೇರಿಯಂಟ್ 430 ಕಿಲೋಮೀಟರ್ ಅಷ್ಟು ರೇಂಜ್ ಕೊಡುತ್ತೆ. 55 ಕಿಲೋವ್ಯಾಟ್ 500 ಕಿಲೋಮೀಟರ್ ಅಷ್ಟು ಬರುತ್ತೆ. ಇನ್ನ ಫ್ರಂಟ್ ಡಿಸೈನ್ ಬಂದ್ರೆ ಫ್ರಂಟ್ ಅಲ್ಲಿ ನಿಮ್ಗೆ ಕನೆಕ್ಟೆಡ್ DRLs ಬರುತ್ತೆ. ಇದರಲ್ಲಿ ವೆಲ್ಕಮ್ ಮತ್ತೆ ಗುಡ್ ಬೈ ಫೀಚರ್ ಕೂಡ ಇದೆ. ಆಮೇಲೆ ಇಲ್ಲೊಂದು ಟಾಟಾ ಲೋಗೋ ಇದೆ. ಅದು ಇಲ್ಯುಮಿನೇಟೆಡ್ ಅಲ್ಲ, ಪೇಂಟ್ ಅಷ್ಟೇ, ವೈಟ್ ಕಲರ್. ಗ್ರಿಲ್ ಡಿಸೈನ್ ನೋಡಬಹುದು. ಗ್ರಿಲ್ ಡಿಸೈನ್ ಕೂಡ ಚೆನ್ನಾಗಿದೆ. ಫಾಗ್ ಲ್ಯಾಂಪ್ ಅಂತ ಏನು ಸಪರೇಟ್ ಆಗಿ ಬರಲ್ಲ. ಹೆಡ್ ಲ್ಯಾಂಪ್ ಜೊತೆ ಫಾಗ್ ಲ್ಯಾಂಪ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಎಲೆಕ್ಟ್ರಿಕ್ ಗಾಡಿಗಳಿಗೆ ಇದೇ ತರ ಡಿಸೈನ್ ಬರ್ತಿದೆ ಈಗ. ಫ್ರಂಟ್ ಅಲ್ಲಿ ನಿಮ್ಗೆ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. 4 ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಫ್ರಂಟ್ ಕ್ಯಾಮ್ರಾ ನೋಡಿ ಇಲ್ಲಿದೆ. ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತೆ. ವೀಲ್ ಆರ್ಚ್ ಎಲ್ಲ ಫುಲ್ ಪ್ರೀಮಿಯಂ ಆಗಿದೆ, ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ. ಇನ್ನ ಟೈರ್ ಸೈಜ್ ಬಂದು 215 55 R18 ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಅಲಾಯ್ ವೀಲ್ ಡಿಸೈನ್ ಕೂಡ ಚೆನ್ನಾಗಿದೆ. ಮಿರರ್ ಡಿಸೈನ್ ನೋಡಬಹುದು ನೀವು. ಮಿರರ್ ಅಲ್ಲೂ ಕೂಡ ಇಂಡಿಕೇಟರ್ ನ ಪ್ಲೇಸ್ ಮಾಡಿದ್ದಾರೆ. ಮತ್ತೆ 360 ಡಿಗ್ರಿ ಕ್ಯಾಮ್ರಾಕ್ಕೆ ಬೇಕಾಗಿರೋ ಲೆಫ್ಟ್ ಸೈಡ್ ಕ್ಯಾಮ್ರಾ ಇಲ್ಲಿದೆ. ಇಲ್ಲೊಂದು EV ಅಂತ ಬ್ಯಾಡ್ಜಿಂಗ್ ಇದೆ. ಬಾಡಿ ಕ್ಲಾಡಿಂಗ್ ನೋಡಿ. ಬಾಡಿ ಕ್ಲಾಡಿಂಗ್ ಕೂಡ ಪಿಯಾನೋ ಬ್ಲಾಕ್ ಅಲ್ಲಿ ಫಿನಿಶ್ ಆಗಿದೆ. ಇನ್ನ ಬ್ಯಾಕ್ ಡಿಸೈನ್ ನೋಡಬಹುದು ನೀವು. ಬ್ಯಾಕ್ ಇಂದ ಗಾಡಿ ಈ ತರ ಕಾಣುತ್ತೆ. ಬ್ಯಾಕ್ ಅಲ್ಲಿ ನಿಮ್ಗೆ ಶಾರ್ಕ್ ಫಿನ್ ಆಂಟೆನಾ, ಟಾಟಾ ಲೋಗೋ, ಕರ್ವಿ.EV ಬ್ಯಾಡ್ಜಿಂಗ್ ಬರುತ್ತೆ. ಇನ್ನ ಟೇಲ್ ಲೈಟ್ ನೋಡಬಹುದು ನೀವು. ಕನೆಕ್ಟೆಡ್ ಟೇಲ್ ಲೈಟ್ ಬರುತ್ತೆ. ಒಂದ್ ಎಡ್ಜ್ ಇಂದ ಇನ್ನೊಂದ್ ಎಡ್ಜ್ ತನಕ. ಆಮೇಲೆ ಹಿಂದೆನೂ ಕೂಡ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಈ ಪ್ರೈಸ್ ರೇಂಜ್ ಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಡಬೇಕಿತ್ತು. ಇದರಲ್ಲಿ ನಿಮ್ಗೆ 190 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. 190 mm ಆದ್ರೂ ಡಿಪಾರ್ಚರ್ ಆಂಗಲ್ ಮತ್ತೆ ಅಪ್ರೋಚ್ ಆಂಗಲ್ ಸಖತ್ತಾಗಿದೆ. ಸೊ ಇದು ನಿಮ್ಗೆ ಯಾವುದೇ ಅಂಶಲ್ಲೂ ಕೂಡ ಹೊಡೆಯಲ್ಲ ಗಾಡಿ. ಸೊ ನಾನು ಆಗ್ಲೇ ಹೇಳ್ದಾಗೆ ಈ ಸೈಡ್ ಕೂಡ ಗ್ಲಾಸಿ ಫಿನಿಶ್ ಬಾಡಿ ಕ್ಲಾಡಿಂಗ್ಸ್ ಇದೆ. ಇನ್ನ ಅಲಾಯ್ ವೀಲ್ ಅಲ್ಲಿ ಟಾಟಾ ಲೋಗೋ ಚೆನ್ನಾಗಿದೆ ಗುರು. ಗಾಡಿ ಪ್ರೀಮಿಯಂ ಅನ್ಸುತ್ತೆ. ನನಗೆ ಒಂದೇನ್ ಶಾಕ್ ಅನ್ಸಿದ್ದು ಅಂದ್ರೆ ಬರೀ ಡ್ರೈವರ್ ಸೈಡ್ ಮಾತ್ರ ರಿಕ್ವೆಸ್ಟ್ ಸೆನ್ಸರ್ ಇದೆ. ಕೋ ಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬನ್ನಿ ಈಗ ಇಂಟೀರಿಯರ್ಸ್ ಬಗ್ಗೆ ನೋಡೋಣ. ಇಂಟೀರಿಯರ್ಸ್ ಅಲ್ಲಿ ನಾನು ನಿಮ್ಗೆ ಕೀ ಎಲ್ಲ ಆನ್ ಮಾಡಿ ತೋರ್ಸಲ್ಲ, ಯಾಕೆಂದ್ರೆ ಈ ಗಾಡಿದು ಬ್ಯಾಟ್ರಿ ತೆಗೆದ್ಬಿಟ್ಟಿದ್ದಾರೆ. ಡ್ರೈವರ್ ಸೈಡ್ ವಿಂಡೋ ಕಂಟ್ರೋಲ್ಸ್ ಮತ್ತೆ ಡೋರ್ ಕಂಟ್ರೋಲ್ಸ್ ಎಲ್ಲ ಇಲ್ಲಿದೆ. ಈ ಗಾಡಿಗೆ ಡೋರ್ ಪಾಕೆಟ್ ಸ್ವಲ್ಪ ಜಾಸ್ತಿನೇ ಚಿಕ್ಕದಾಯ್ತು ಅಂತ ಅನ್ನಿಸ್ತಿದೆ. ಇದರಲ್ಲಿ ಲೆದರ್ ರ್ಯಾಪ್ಡ್ ಸ್ಟೇರಿಂಗ್ ವೀಲ್ ಬರುತ್ತೆ. ಮತ್ತೆ ಇದು ಫ್ಲಾಟ್ ಬಾಟಮ್ ಕೂಡ ಹೌದು. ಮತ್ತೆ ಇದರಲ್ಲಿ 12.3 ಇಂಚ್ ಅರ್ಮನ್ ಟಚ್ ಸ್ಕ್ರೀನ್ ಬರುತ್ತೆ. ಆಮೇಲೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಮತ್ತೆ ಆಟೋಮೆಟಿಕ್, ಯಾವುದೇ ರೀತಿ ಗೇರ್ ಸಿಸ್ಟಮ್ ಇರಲ್ಲ ಎಲೆಕ್ಟ್ರಿಕ್ ಆಗಿರೋದ್ರಿಂದ. ಇಲ್ಲೆಲ್ಲ AC ಕಂಟ್ರೋಲ್ಸ್ ಇದೆ ನೋಡ್ಬೋದು ನೀವು. ಇದೆಲ್ಲ ಇಲ್ಯುಮಿನೇಟೆಡ್. ಕೀ ಆನ್ ಮಾಡಿದಾಗ ಲೈಟ್ ಹತ್ಕೊಳ್ಳುತ್ತೆ. ಜೆಟ್ ಇನ್ಸ್ಪೈರ್ಡ್ ಗೇರ್ ಲಿವರು, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕು, ವೈರ್ಲೆಸ್ ಚಾರ್ಜರು ಎಲ್ಲ ಇಲ್ಲೇ ಇದೆ. ಇನ್ನ AC ವೆಂಟ್ಸ್. ಹಾಗೇನೆ ಸೆಂಟ್ರಲ್ಲಿ ಆಮ್ರೆಸ್ಟ್ ನೋಡಬಹುದು ನೀವು. ಇದ್ರ ಸ್ಪೇಸ್ ಪರವಾಗಿಲ್ಲ, ಡೀಸೆಂಟ್ ಆಗಿದೆ. ಅಷ್ಟೇನ್ ಜಾಸ್ತಿನೂ ಇಲ್ಲ, ಅಷ್ಟೇನ್ ಕಡಿಮೆನೂ ಇಲ್ಲ. ಡೀಸೆಂಟ್ ಎನಫ್ ಅಂತ ಹೇಳ್ಬೋದು. ಎಲೆಕ್ಟ್ರಾನಿಕ್ IRVM ಮತ್ತೆ ಸನ್ರೂಫ್ ಕಂಟ್ರೋಲ್ಸ್ ಎಲ್ಲ ಇಲ್ಲಿದೆ. ಮತ್ತೆ ಇದರಲ್ಲಿ ಫುಲ್ ಪ್ಯಾನೋರಾಮಿಕ್ ಸನ್ರೂಫ್ ಇದೆ. ಪ್ಯಾಸೆಂಜರ್ಸ್ಗೂ ಕೂಡ AC ವೆಂಟ್ಸ್ ಇದೆ. ಅದ್ರ ಕಂಟ್ರೋಲ್ಸ್ ಎಲ್ಲ ನೋಡಬಹುದು ನೀವು ಇಲ್ಲಿ. ಆಮೇಲೆ ಇಲ್ಲಿ C ಪೋರ್ಟ್ ಚಾರ್ಜಿಂಗ್ ಸ್ಲಾಟ್ ಕೂಡ ಇದೆ. ಸೀಟ್ ಹಿಂದೆಗಡೆ ನಿಮ್ಗೆ ಯಾವುದೇ ರೀತಿ ಸೀಟ್ ಪಾಕೆಟ್ಸ್ ಬರಲ್ಲ. ಇದರಲ್ಲಿ ನಿಮ್ಗೆ 9 JBL ಸ್ಪೀಕರ್ ಸೌಂಡ್ ಸಿಸ್ಟಮ್ ಬರುತ್ತೆ. ಮತ್ತೆ ಡೋರ್ ಗ್ರಾಬ್ ಹ್ಯಾಂಡಲ್ ನೋಡಬಹುದು ನೀವು. ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಇದೆ. ಇನ್ನ ನಾನು ಆಗ್ಲೇ ಹೇಳ್ದಾಗೆ ಡೋರ್ ಪಾಕೆಟ್ಸ್ ಬಂದ್ರೆ ಪ್ಯಾಸೆಂಜರ್ ಸೈಡ್ ಕೂಡ ಅಷ್ಟೊಂದು ಸ್ಪೇಸ್ ಇಲ್ಲ ಡೋರ್ ಪಾಕೆಟ್ಸ್ ಅಲ್ಲಿ. ಡ್ರೈವರ್ ಸೈಡ್ ಮತ್ತೆ ಕೋ ಡ್ರೈವರ್ ಸೈಡ್ 2 ಸೈಡ್ ಅಲ್ಲೂ ಕೂಡ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರುತ್ತೆ. ಇದನ್ನ ನಿಮ್ ಹೈಟ್ ಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲೊಂದು ಉಕ್ ಕೊಟ್ಟಿದ್ದಾನೆ ನೋಡಿ ಗುರು, ಪ್ಯಾಸೆಂಜರ್ಸ್ ಗೆ ಲಗೇಜ್ ಹಾಕೊಳ್ಳೋದಕ್ಕೆ. ಈ ಡಿಸೈನ್ ನಂಗೆ ಸಖತ್ ಇಷ್ಟ ಆಯ್ತು. ಇನ್ನ ಪ್ಯಾಸೆಂಜರ್ ಸೀಟ್ ಅಲ್ಲಿ 2 ಸೈಡ್ ಕೂಡ ರೀಡಿಂಗ್ ಲೈಟ್ಸ್ ಬರುತ್ತೆ. ಡ್ರೈವರ್ ಸೈಡ್ ಒಂದು ಬರುತ್ತೆ. ಸೇಫ್ಟಿ ರೇಟಿಂಗ್ ಸ್ಟಿಕ್ಕರ್ ನೋಡಬಹುದು ನೀವು ಇಲ್ಲಿ. ಅಡಲ್ಟ್ ಮತ್ತೆ ಚೈಲ್ಡ್ ಸೇಫ್ಟಿ 2 ಕೂಡ 5 ಸ್ಟಾರ್. ಬನ್ನಿ ಈಗ ನಿಮ್ಗೆ ಡ್ರೈವರ್ ಸೀಟ್ ಕಂಫರ್ಟ್ ತೋರಿಸ್ತೀನಿ. ನನ್ನ ಹೈಟ್ ಬಂದು 5'7". ನನಗೆ ಯಾವುದೇ ರೀತಿ ಹೆಡ್ ರೂಮ್ ತೊಂದರೆ ಆಗ್ತಿಲ್ಲ. ತುಂಬಾ ಕಂಫರ್ಟಬಲ್ ಆಗಿ ಕೂತಿದ್ದೀನಿ. ಆಮೇಲೆ ಇದರಲ್ಲಿ ಕಂಪ್ಲೀಟ್ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಮತ್ತೆ ಈ ಸೀಟ್ಸ್ ವೆಂಟಿಲೇಟೆಡ್ ಸೀಟ್ಸ್. ಡ್ರೈವರ್ ಸೈಡ್ ಮತ್ತೆ ಕೋ ಡ್ರೈವರ್ ಸೈಡ್ ಮಾತ್ರ ವೆಂಟಿಲೇಟೆಡ್ ಸೀಟ್ಸ್ ಆಪ್ಷನ್ ಇರೋದು. ಇನ್ನ ಬ್ಯಾಕ್ ಸೀಟ್ ಬಗ್ಗೆ ಬಂದ್ರೆ ಫ್ರಂಟ್ ಸೀಟು ನಾನ್ ಯೂಶಲಿ ಡ್ರೈವ್ ಮಾಡೋಕ್ಕಿಂತ ಒಂದ್ ಸ್ವಲ್ಪ ಹಿಂದೆನೆ ಇದೆ. ಬ್ಯಾಕ್ ಅಲ್ಲೂ ಕೂಡ ಕಂಫರ್ಟ್ ಚೆನ್ನಾಗಿದೆ. ಹೆಡ್ ರೂಮ್ ಏನು ತೊಂದರೆ ಇಲ್ಲ. ಬಟ್ ಅಂಡರ್ ಥೈ ಸಪೋರ್ಟ್ ಸ್ವಲ್ಪ ಕಡಿಮೆ ಅನ್ನಿಸ್ತು. ಇದಕ್ಕೆ ಕಂಪೇರ್ ಮಾಡಿದ್ರೆ BE6 ಮತ್ತೆ XCV9E ನಲ್ಲಿ ಜಾಸ್ತಿ ಬ್ಯಾಕ್ ಸೀಟ್ ಕಂಫರ್ಟ್ ಇದೆ ಇದಕ್ಕಿಂತ. ಇಲ್ಲಿ ನೋಡಬಹುದು ನೀವು. ಆರ್ಮ್ ರೆಸ್ಟ್ ಇದೆ, ಕಪ್ ಹೋಲ್ಡರ್ಸ್ ಇದೆ. ಮತ್ತೆ ಹೆಡ್ ರೆಸ್ಟ್ ಬಂದು 2 ಸೀಟ್ ಮಾತ್ರ ಇದೆ. ಮಿಡಲ್ ಸೀಟ್ ಗೆ ಯಾವುದೇ ರೀತಿ ಹೆಡ್ ರೆಸ್ಟ್ ಬರಲ್ಲ. ಕೋ ಡ್ರೈವರ್ ಸೈಡ್ ಅಲ್ಲಿ ಸೀಟ್ ನ ನೀವು ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಬಟ್ ವೆಂಟಿಲೇಟೆಡ್ ಆಪ್ಷನ್ ಇದೆ. ಗುಡ್ ಥಿಂಗ್ ಏನಪ್ಪಾ ಅಂದ್ರೆ ಕೋ ಡ್ರೈವರ್ ಸೈಡ್ ಕೂಡ ನಿಮ್ಗೆ ಹೈಟ್ ಅಡ್ಜಸ್ಟಬಿಲಿಟಿ ಬರುತ್ತೆ. ಇದ್ರದ್ದು ಎಲೆಕ್ಟ್ರಿಕ್ ಮೋಟಾರ್ ಐಟಮ್ಸ್ ಎಲ್ಲ ಫ್ರಂಟ್ ಬಾನೆಟ್ ಕೆಳಗಡೆನೆ ಇದೆ. ಅದರಿಂದ ನಿಮ್ಗೆ ಯಾವುದೇ ರೀತಿ ಸ್ಟೋರೇಜ್ ಸಿಗಲ್ಲ ಇಲ್ಲಿ. ಗಾಡಿಲಿ ಇನ್ಸುಲೇಷನ್ ಕೂಡ ಚೆನ್ನಾಗಿದೆ. NVH ಲೆವೆಲ್ಸ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಈ ಸ್ಟ್ರಟ್ಸ್ ನ ಚೆನ್ನಾಗಿ ಡಿಸೈನ್ ಮಾಡಿದಾನೆ. ಇದರಲ್ಲಿ ಹೈಡ್ರಾಲಿಕ್ ಸ್ಟ್ರಟ್ಸ್ ಬರಲ್ಲ, ನಾರ್ಮಲ್ ಸ್ಟ್ರಟ್ಸ್.
ಬಟ್ ನಿಮ್ಗೆ ಬಾನೆಟ್ ಎತ್ತೋದಕ್ಕೆ ಯಾವುದೇ ರೀತಿ ವೆಯ್ಟ್ ಬೀಳಲ್ಲ ಕೈ ಮೇಲೆ. ಸೊ ಇದು ಬಂದು ಎಕ್ಸ್ಟ್ರಾ ಬ್ಯಾಟ್ರಿ, ಅಂದ್ರೆ ನಿಮ್ ಹೆಡ್ಲೈಟ್ ಆರನ್ ಎಲ್ಲ ಇದರಿಂದಾನೇ ವರ್ಕ್ ಆಗೋದು. ಬೂಟ್ ಸ್ಪೇಸ್ ನೋಡಬಹುದು ನೀವು, ಇದರಲ್ಲಿ ನಿಮ್ಗೆ 500 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಒಂದು ಬೂಟ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ನನ್ನ ಕೇಳಿದ್ರೆ ಬೇಜಾನ್ ಬೂಟ್ ಸ್ಪೇಸ್ ಇದು. ನಿಮ್ಗೆ ಉಕ್ಸ್ ಎಲ್ಲ ಇದೆ ನೋಡಿ, ಇಲ್ಲಿ ಲಗೇಜ್ ಎಲ್ಲ ನೇತಾಕೋಬಹುದು ಬೇಕಾದ್ರೆ. ಈ ಗಾಡಿ ಬಂದು 18.5 ಲಕ್ಷದಿಂದ ಸ್ಟಾರ್ಟ್ ಆಗಿ 20.5 ಲಕ್ಷದ ಗಂಟ ಇದೆ ಆನ್ ರೋಡ್ ಕರ್ನಾಟಕ. ಸೊ ಗೈಸ್, ಇದಿಷ್ಟು ಟಾಟಾ ಕರ್ವಿ ಇವಿ ಬಗ್ಗೆ ಒಂದು ಸ್ಮಾಲ್ ವಾಕ್ ಅರೌಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.